ಸರಿಸುಮಾರು ಕಳೆದ ವಾರ ಮತ್ತು 10 ದಿನಗಳಲ್ಲಿ ಕೂಡ ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಅಂದ್ರೆ ಕೂಡ ನಮಗೆ ಎಲ್ಲ ಶ್ರೀನಿವಾಸಪುರ ಆಗಿರ್ಬೋದು ಮತ್ತೆ ಮುಳಬಾಗಲು ಕೆಜಿಎಫ್ ಆಗಿರ್ಬೋದು ಎಲ್ಲ ಇರುವಂತಹ ಮಾವಿನ ಬೆಳೆಗಾರರು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಆದ ಕಾರಣಕ್ಕಾಗಿ ಕೂಡ ನಮ್ಮ ಏನು ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಅವ್ರಿಗೂ ಕೂಡ ನಮ್ಮ ಕೋಲಾರ ಜಿಲ್ಲೆಯ ಸಂಘದ ಪರವಾಗಿ ಮತ್ತು ನಮ್ಮ ಕೆಜಿಎಫ್ ತಾಲೂಕಿನ ಸಂಘದ ಪರವಾಗಿ ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಏನು ನಮ್ಮ ರೈತರಿಗೆ ಏನು ಒಂದು ಸಂಕಷ್ಟದಿದ್ದಾರೆ ಅವರಿಗೆ ಸಹಾಯ ಮಾಡ್ಬೇಕಂತ ಹೇಳಿ ಒಂದು PDPS ಸ್ಕೀಮ್ ಅಂತ ಹೇಳಿ ಮೊನ್ನೆ ಕಳೆದ ವರ್ಷ ಕೂಡ ಅದೊಂದು ಅನೌನ್ಸ್ಮೆಂಟ್ ಆಗಿತ್ತು. ಅದು ಬಂದ್ಬಿಟ್ಟು ಪ್ರೈಸ್ ಡಿಫಿಷಿಯನ್ಸಿ ಪೇಮೆಂಟ್ ಸ್ಕೀಮ್ ಅಂತ. ಅದರಿಂದ ಒಂದಷ್ಟು ರೈತರಿಗೆ ಅನುಕೂಲ ಆಗುತ್ತೆ. ಈಗ ಕಳೆದ 2 ದಿನಗಳಿಂದ ಕೂಡ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಕೂಡ ಆ ಸ್ಕೀಮ್ ಅನ್ನು ಅನುಷ್ಠಾನ ಮಾಡಿದ್ದಾರೆ. ಅದರಿಂದ 1 kg ತೋತಾಪುರಿಗೆ 4 ರೂಪಾಯಿಯಷ್ಟು ಅನುದಾನವನ್ನು ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ. ಆದ ಕಾರಣಕ್ಕಾಗಿ ಏನು ನಮ್ಮ ಈ ಮಾವಿನ ಬೆಳೆಗಾರರಿದ್ದಾರೆ ನಮ್ಮ ಕೆಜಿಎಫ್ ತಾಲೂಕಿನಲ್ಲಿ ಆಗಿರ್ಬೋದು ಮತ್ತು ಕೋಲಾರ ಜಿಲ್ಲೆಯಲ್ಲಾಗಿರ್ಬೋದು ಕನಿಷ್ಠ 1 ಎಕರೆ ಮಾವನ್ನು ಬೆಳೆಯೋದಕ್ಕೆ ಕನಿಷ್ಠ ಅಂದ್ರೆ ಕೂಡ 10 ರಿಂದ 12 ಸಾವಿರ ರೂಪಾಯಿ ಖರ್ಚಾಗ್ತಾ ಇದೆ. ಈಗಿನ ಪರಿಸ್ಥಿತಿಯಲ್ಲಿ ಬರೀ 3 ರಿಂದ 4 ರೂಪಾಯಿ ಮಾತ್ರ ಏನು ನಮ್ಮ ತೋತಾಪುರಿ ಏನು ಬೆಳೆ ಇದೆ ಅದನ್ನ ಕೊಂಡ್ಕೊಳ್ಳೋದಕ್ಕೆ ಮುಂದೆ ಬರ್ತಾರೆ. ಅದು ಕೂಡ ಎಲ್ಲ ನಮ್ಮ ತೋಟದಲ್ಲಿ ಹಂಗೆ ಹಣ್ಣಾಗಿ ಮತ್ತೆ ಒಂದು ಉದಿರುವ ಪರಿಸ್ಥಿತಿ ಬರ್ತಾ ಇದೆ. ಆದ ಕಾರಣಕ್ಕಾಗಿ ಏನು ಕಳೆದ 1 ವಾರ 10 ದಿವಸ ಕೂಡ ಮನವಿ ಕೊಟ್ಟರೆ ಕೂಡ ಇದರ ಬಗ್ಗೆ ಯಾರು ಪ್ರತಿಕ್ರಿಯೆ ಮಾಡ್ತಾ ಇಲ್ಲ. ಆದ ಕಾರಣಕ್ಕಾಗಿ ಏನು ನಮ್ಮ ಕೋಲಾರ ಜಿಲ್ಲಾ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷರಾದಂತಹ ಚಿನ್ನಪ್ಪ ರೆಡ್ಡಿ ಅವರು ಆಗಿರ್ಬೋದು ಮತ್ತು ಅವರ ತಂಡದವರಾಗಿರ್ಬೋದು ಎಲ್ಲ ನಮ್ಮ ಜಿಲ್ಲೆಯ ಸಮಸ್ತ ಮಾವು ಬೆಳೆಗಾರರ ಪರವಾಗಿ ಮತ್ತು ಸಮಸ್ತ ರೈತರ ಪರವಾಗಿ ಕೂಡ ಏನು ಮುಂದೆ ಬರುವಂತಹ ಸೋಮವಾರ ಅಂದ್ರೆ ಜೂನ್ 22ನೇ ತಾರೀಕು ಸ್ವಯಂ ಘೋಷಿತವಾಗಿ ಕೂಡ ಬಂದ್ ಮಾಡ್ಬೇಕಂತ ಹೇಳಿ ಅವರು ಮಾಡ್ತಾ ಇದ್ರೆ ಅದಕ್ಕೆ ನಮ್ಮ ಕೆಜಿಎಫ್ ತಾಲೂಕು ಮಾವು ಬೆಳೆಗಾರರ ಸಂಘದ ಪರವಾಗಿ ಮತ್ತು ಸಮಸ್ತ ನಮ್ಮ ಕೆಜಿಎಫ್ ತಾಲೂಕಿನ ರೈತರ ಪರವಾಗಿ ಕೂಡ ಸಂಪೂರ್ಣವಾಗಿ ಅವರಿಗೆ ಬೆಂಬಲವನ್ನು ನೀಡೋದಕ್ಕೆ ನಾವು ಮುಂದೆ ಮಾಡಿದ್ವಿ. ಮತ್ತು ಎಲ್ಲ ನಮ್ಮ ತಂಡದವರು ಮತ್ತು ನಮ್ಮ ಪದಾಧಿಕಾರಿಗಳು ಎಲ್ಲರೂ ಕೂಡ ನಿರ್ಧಾರ ಮಾಡಿಕೊಂಡು ಈಗಲೇ ನಮ್ಮ ದಂಡಾಧಿಕಾರಿ ಆಗಿರ್ಬೋದು ಮತ್ತು ತಹಸೀಲ್ದಾರ್ ಆಗಿರ್ಬೋದು ಅವರಿಗೆ ಮನವಿ ಪತ್ರವನ್ನು ಕೂಡ ಇದು ಒಂದು ಹಾಫ್ ಅನ್ ಅವರ್ ಬ್ಯಾಕ್ ಅವ್ರು ಕೊಟ್ಟು ಬಂದಿದ್ದೀವಿ. ಇನ್ನು ಸೋಮವಾರ ಬೆಳಗ್ಗೆ 11 ಗಂಟೆಗೆ ಒಂದು ನಮ್ಮ ತಾಲೂಕು ಕಚೇರಿ ಆಡಳಿತ ಸಭಾಂಗಣ ಮುಂಭಾಗ ಬಂದ್ಬಿಟ್ಟು ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ವಿ. ಅದ್ರ ಜೊತೆಗೆ ಕೂಡ ಏನು ನಮ್ಮ ಈ ಕೆಜಿಎಫ್ ತಾಲೂಕಿನ ಯಾರು ಮಾವು ಬೆಳೆಗಾರರಿದ್ದಾರೆ ಮತ್ತು ರೈತರಿದ್ದಾರೆ ಅವರು ಕೂಡ ಸುಮಾರು ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಇದನ್ನ ಯಶಸ್ವಿ ಮಾಡಿಸಬೇಕಂತೇಳಿ ನಾನು ನಮ್ಮ ಕೆಜಿಎಫ್ ತಾಲೂಕು ಮಾವು ಬೆಳೆಗಾರರ ಸಂಘದ ಪರವಾಗಿ ಮತ್ತು ಸಮಸ್ತ ಕೆಜಿಎಫ್ ತಾಲೂಕಿನ ರೈತರ ಪರವಾಗಿ ಕೂಡ ಎಲ್ಲರಿಗೂ ಕೂಡ ಇವತ್ತಿನ ದಿವಸ ಮನವಿಯನ್ನು ಮಾಡ್ತಾ ಇದ್ದೀನಿ.